ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ತಿಂಗಳಾದಮೇಲೆ ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ಸೊ ಏನಂತ ಅಂದರೆ ಒಂದು ದೊಡ್ಡ ಸರ್ಪ್ರೈಸ್ ಮುಖಾಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಸರ್ಪ್ರೈಸ್ ಏನಂತ ನಿಮಗೆ ತೋರ್ಸೋಕ್ಕೆ ಕರ್ಕೋಗ್ತಾ ಇದ್ದೀನಿ, ಬನ್ನಿ. ಸೊ ಗೈಸ್, ನೋಡ್ಕೊಂಬಂದ್ರಲ್ಲ, ಇದೆ ನನ್ನ ಸರ್ಪ್ರೈಸ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗಂತೂ ತುಂಬ ಖುಷಿಯಾಗಿದೆ. ನನ್ನ ಮೇಲೆ ನನಗೆ ಹೆಮ್ಮೆ ಫೀಲ್ ಬಂದಿದೆ ಇವಾಗ. ಯಾಕಂತಂದರೆ ಎಷ್ಟೋ ದಿನದಿಂದ ಆಸೆ ಕನಸು ಇವತ್ತು ನನ್ನ ಜೊತೆ, ನನ್ನ ಆ್ಯಪಲ್ M3 ಚಿಪ್ ನನ್ನ ಜೊತೆ ಇದೆ. ಸೊ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ ಕಾರಣನೇ ಅದೇ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ವಿಡಿಯೋ ಮಾಡ್ತಾರೆ, ಎಲ್ಲಿ ಏನೋ ವ್ಲಾಗ್ ಏನು ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ವರ್ಕಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೀನಿ. ಸೊ ಹಂಗಾಗಿ ವ್ಲಾಗ್ ವಿಡಿಯೋ ಏನು ಮಾಡೋಕ್ಕಾಗ್ತಾಯಿಲ್ಲ. ಖಂಡಿತವಾಗ್ಲೂ ಈ ಥರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ. ನಾನು ಯಾವುದೇ ಒಂದು ದೊಡ್ಡ ಅಮೌಂಟ್ ಪ್ರಾಡಕ್ಟ್ ತೊಗೊಳಕ್ಕೆ ಹೋದ್ರೂ ಇಷ್ಟು ವರ್ಷ EMI ಆಪ್ಷನ್ ಮೇಲೇ ಹೋಗ್ತಾ ಇದ್ದೆ. ಇವಾಗಲೂ ಅಷ್ಟೇ, ನನ್ನ ಆ್ಯಪಲ್ M3 ಚಿಪ್ ತೊಗೋಬೇಕಾದ್ರೂ ಅಷ್ಟೇ EMI ಆಪ್ಷನ್ ಇಟ್ಕೊಂಡು ಆ ಮೈಂಡ್ ಸೆಟ್ ಇಟ್ಕೊಂಡೆ ಹೋದೆ. ಸೊ ಹಾಗಾಗಿ ಅಲ್ಲಿ ಆ ದೇವರ ಆಶೀರ್ವಾದದಿಂದ ನಾನು ಪಟ್ಟಿರೋ ಶ್ರಮ, ಪಟ್ಟಿರೋ ಕಷ್ಟ, ಹಾರ್ಡ್ ವರ್ಕ್ದಿಂದ ನನಗೆ ಫುಲ್ ಕ್ಯಾಶ್ ಕೊಟ್ಟು ನನ್ನ M3 ಚಿಪ್ನ ಪರ್ಚೇಸ್ ಮಾಡ್ಕೊಂಡು ಬರೋಂಗಾಯಿತು. ಸೊ ಇದಕ್ಕೆ ನನ್ನ ಮೇಲೆ ತುಂಬ ಖುಷಿ ಆಗ್ತಾಯಿದೆ, ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ಸೊ ನೀವು ನೋಡ್ಕೊಂಡು ಅನ್ಕೋಬೋದು, ಇವ್ನು ಏನು ಕೆಲಸ ಮಾಡ್ತಾನೆ, ಏನು ಮಾಡ್ತಾಯಿದ್ದಾನೆ, ಇವನ ಥರ ನಾವು ಇಲ್ವಲ್ಲ, ಇವನ ಥರ ನಾನು ಆಗಬೇಕಂತಲ್ಲ ಸುಮಾರು ಜನ ಕೊಡ್ತಾ ಇರ್ತಾರೆ ಮನೇಲಿ ಕೂತ್ಕೊಂಡು ಕೆಲಸ ಬಿಟ್ಟು ಓದೋದು ಬಿಟ್ಟು. ಸೊ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ನೀವು ಏನು ಮಾಡಬೇಕಂತ ಇರ್ತೀರೋ, ಏನು ಕೆಲಸದ ಮೇಲೆ, ಯಾವ ಕೆಲಸದ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಗಮನ ಕೊಡಿ. ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಂಬೇಡಿ. ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಮಾತ್ರ ಮಾಡಿ, ಒಳ್ಳೆಯ ದಾರಿಗೆ ಹೋಗಿ. ಆ್ಯಂಡ್ ಹಾರ್ಡ್ ವರ್ಕ್, ವೆರಿ ಹಾರ್ಡ್ ವರ್ಕ್ ಅಂತ ವೆರಿ ಇಂಪಾರ್ಟೆಂಟು. ನೀವೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರೆ, ಕೆಲಸ ನಿಯತ್ತಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತೀರಾ. ಸೊ ಅಲ್ಲಿ ನಿಮ್ಮ ಸಕ್ಸಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ಅದೇ ನಾನು ಮಾಡ್ತಾ ಇರೋದು. ನಾನು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾರ ಮಾತು ಕೇಳೋದಿಲ್ಲ. ನಂದಾಯ್ತು, ನನ್ನ ಕೆಲಸ ಆಯಿತು ಅಂತ ಪರ್ಫೆಕ್ಟಾಗಿ ಇರ್ತೀನಿ. ನೀವು ಕಾಡ್ತಿರೋ ಕನಸು ನನಸಾಗಿಲ್ವಲ್ಲಪ್ಪ ಅಂತ ಮನೇಲಿ ಕೂತ್ಕೊಂಡು ಕೊಡ್ಕೊಂಡು ಆ ಥರ ಫೀಲ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮುನ್ನುಗ್ಗಿ ನಿಮ್ಮ ಮನೆಯಿಂದ ಹಿಂಗೆ ಬಂದು ಕೆಲಸ, ಏನು ಕೆಲಸನ ಮಾಡಬೇಕಂತ ಇರ್ತೀರೋ ಆ ಕೆಲಸದ ಕಡೆ ಗುರಿ ಕೊಟ್ಟು ಆ ಕೆಲಸದ ದಾರಿ ನಡೀರಿ. ಕೆಲಸ ಪರ್ಫೆಕ್ಟಾಗಿ ಮಾಡಿ, ಯಾರಿಗೂ ಬೇಜಾರು ಮಾಡದೆ, ಯಾರಿಗೂ ನೋವು ಕೊಡದೆ, ಯಾರಿಗೂ ಮೋಸ ಮಾಡದೆ, ನೀವು ಯಾವಾಗ ಪರ್ಫೆಕ್ಟಾಗಿ ಒಳ್ಳೆ ವ್ಯಕ್ತಿತ್ವನ ಪಡ್ಕೊಂಡಿರ್ತೀರೋ ಸೊ ಅಲ್ಲಂತೂ ಖಂಡಿತವಾಗ್ಲೂ ಗೆಲುವು, ಸಕ್ಸಸ್ ಅಂತೂ ಇದ್ದೇ ಇರುತ್ತೆ. ಸೊ ಅಷ್ಟೇ ನನ್ನ ಲೈಫಲ್ಲಿ ಇದೊಂದು ವಿಷಯನ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ ಕಾರಣ ಅಷ್ಟೇ. ಸೊ ಹೇಳಿದಷ್ಟೇ, ಎಲ್ಲರೂ ಮಾಡಿ. ಮನೇಲಿ ಕೂತ್ಕೊಂಡು ವೇಸ್ಟಾಗಿರ್ಬೇಡಿ, ಏನೋ ಮೈಂಡಿಗೆ ಹಾಕ್ಕೊಂಡು ಅದು ಇದು ಅಂತ ಯೋಚನೆ ಮಾಡಬೇಡಿ. ಆರಾಮಾಗಿ ಕೆಲಸ ಮಾಡಿ, ಕೆಲಸದ ಕಡೆ ಗಮನ ಕೊಡಿ. ಸೊ ಎಲ್ಲರಿಗೂ ಒಳ್ಳೇದು ಬಯಸಿ, ಕೆಟ್ಟವ್ರಿಗೂ ಒಳ್ಳೇದೇ ಬಯಸಿ. ಸೊ ನಂತ ನನ್ನ 2 ಮಾತು ಮುಗಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಸ್ವಲ್ ಲಾಸ್ಟಲ್ಲಿ ಹೇಳೋದಂದರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು.